ಹಲೋ ಗೈಸ್, ಈ ಒಂದು ವಿಡಿಯೋನಲ್ಲಿ ಅಪ್ ಟು 5 ಲಕ್ಷ ರೂಪಾಯಿವರೆಗೆ ಇನ್ಸ್ಟಂಟ್ ಆಗಿ ಸಾಲ ಕೊಡುವಂತ ಆ್ಯಪ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂಡ್ ಈ ಒಂದು ಆ್ಯಪಲ್ಲಿ 0% ಬಡ್ಡಿಯಲ್ಲಿ ಅಪ್ ಟು 30 ದಿನಗಳವರೆಗೆ ಇಲ್ಲಿ ಫ್ರೀ ಆಗಿ ಸಾಲ ಸಿಗ್ತಾ ಇದೆ. ಹೌದು, ನೀವು ಯಾವುದೇ ಬಡ್ಡಿಯನ್ನು ಇಲ್ಲಿ ಕೊಡಬೇಕಾಗಿಲ್ಲ. 30 ದಿನಗಳವರೆಗೆ 30 ದಿನ ಫ್ರೀ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಕ್ರೆಡಿಟ್ ಲಿಮಿಟ್ ಅನ್ನೋದು ಸಿಗುತ್ತೆ. ಈ ಒಂದು ಕ್ರೆಡಿಟ್ ಲಿಮಿಟು ಈ ಒಂದು ಆ್ಯಪ್ನ ವ್ಯಾಲೆಟಲ್ಲಿ ಸಿಗುತ್ತೆ. ಅಂಡ್ ಆ ಒಂದು ವ್ಯಾಲೆಟ್ ನಿಂತಾನೆ ನೀವು ಯೂಸ್ ಮಾಡ್ಕೋಬಹುದು. ಜೊತೆಗೆ ನೀವು ಅದನ್ನು ಬ್ಯಾಂಕ್ ಅಕೌಂಟ್ಗೂ ಕೂಡ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಆ್ಯಂಡ್ ನೀವು ಬಿಲ್ ಪೇಮೆಂಟ್ಸ್ಗಳನ್ನು ಮಾಡ್ಕೋಬೋದು. ಜೊತೆಗೆ ನೀವು ಇಲ್ಲಿ ಏನಾದರೂ ಶಾಪಿಂಗ್ ಮಾಡ್ತೀರಾ ಅಂತಂದರೆ ಶಾಪಿಂಗ್ ಕೂಡ ಮಾಡ್ಕೋಬೋದಾಗಿದೆ. ನೀವು ಇಲ್ಲಿ ಈಸಿಲಿ ಸಾಲ ಅನ್ನೋದು ತಗೋಬೋದು. ಜಸ್ಟ್ ನೀವು ಎಷ್ಟು ಲೋನ್ ಅಮೌಂಟನ್ನು ಯೂಟಿಲೈಸ್ ಮಾಡ್ಕೊಂಡಿರ್ತೀರಾ ನೋಡಿ, ಅಷ್ಟಕ್ಕೆ ಮಾತ್ರ ನೀವು ಇಲ್ಲಿ ಇಂಟ್ರೆಸ್ಟನ್ನು ಪೇ ಮಾಡೋದಿರುತ್ತೆ 30 ದಿನ ಆದಮೇಲೆ. ಓಕೆನಾ? ಆ್ಯಂಡ್ ಇಲ್ಲಿ 36 ತಿಂಗಳವರೆಗೆ ಫ್ಲೆಕ್ಸಿಬಲ್ ಟೆನ್ಯೂರ್ ಆಪ್ಷನ್ಸ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ದಾರೆ, ಅಂದರೆ ರೀಪೇಮೆಂಟ್ ಪೀರಿಯಡು. ನಂತರ ಇಲ್ಲಿ 5 ಲಕ್ಷ ರೂಪಾಯಿವರೆಗಿನ ಸಾಲನ ವಿತಿನ್ 5 ಮಿನಿಟ್ಸಲ್ಲೇ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಅಪ್ಲಿಕೇಶನ್ ಮಿಲಿಯನ್ಸ್ ಆಫ್ ಕಸ್ಟಮರ್ಸ್ ಟ್ರಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಅಪ್ಲಿಕೇಶನ್ ಯಾವುದು, ಯಾವ ರೀತಿಯಾಗಿ ಇಲ್ಲಿ ನಿಮಗೆ ಸಾಲ ಸಿಗುತ್ತೆ, ಯಾವ ರೀತಿಯಾಗಿ ನೀವು ಇಲ್ಲಿ ಸಾಲ ತಗೊಬೋದು, ಅಪ್ಲೈ ಯಾವ ರೀತಿಯಾಗಿ ಮಾಡ್ಕೋಬೇಕು, ಅಪ್ಲಿಕೇಶನ್ ಯಾವುದು, ಯಾರಿಗೆಲ್ಲ ಇಲ್ಲಿ ಸಾಲ ಕೊಡುತ್ತೆ, ಇವತ್ತಿನ ವಿಡಿಯೋ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಅಪ್ಲೈ ಪ್ರಾಸೆಸ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಕೂಡ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದ್ರೆ, ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೈಕನ್ನ ಪ್ರೆಸ್ ಮಾಡಿ ಆಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾಕುಂತ ವಿಡಿಯೋಸ್ಗೆ ನೋಟಿಫಿಕೇಶನ್ ನಿಮಗೆ ಮೊದಲಾಗಿ ಬರುತ್ತೆ. ಗೈಸ್, ಅಪ್ಲಿಕೇಶನ್ ಯಾವುದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಒಂದು ಆ್ಯಪ್ನ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈ ಒಂದು ಅಪ್ಲಿಕೇಶನ್ RBI ರಿಜಿಸ್ಟರ್ಡ್ NBFC ಆ್ಯಪ್ ಆಗಿದೆ. 5 ಲಕ್ಷ ರೂಪಾಯಿವರೆಗೆ ನಿಮಗೆ ಸಾಲ ಅನ್ನೋದು ಸಿಗ್ತಾ ಇದೆ. 1,000 ರಿಂದ 5 ಲಕ್ಷ ರೂಪಾಯಿ. ಅಂಡ್ 24/7 ಆಕ್ಸೆಸ್ ಕೂಡ ನೀವು ತಗೋಬಹುದು. ಅಂಡ್ ಇನ್ಸ್ಟೆಂಟ್ ಆಗಿ ಬ್ಯಾಂಕ್ ಅಕೌಂಟ್ಗೂ ಕೂಡ ನೀವು ಟ್ರಾನ್ಸ್ಫರ್ ಮಾಡ್ಕೋಬಹುದು. ಅಂಡ್ ಇಲ್ಲಿ ಇಂಟ್ರೆಸ್ಟು ನೀವು ಎಷ್ಟು ಫಂಡ್ಸ್ ಅನ್ನ ಯೂಸ್ ಮಾಡ್ಕೊಂಡಿರ್ತೀರಾ ಅಷ್ಟಕ್ಕೆ ಮಾತ್ರ ಪೇಮೆಂಟ್ ಮಾಡೋದಿರುತ್ತೆ. 3 ತಿಂಗಳಿಂದ 36 ತಿಂಗಳವರೆಗೆ ಟೆನ್ಯೂರ್ ಅನ್ನೋದು ಇಲ್ಲಿ ನಿಮಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ ಗೈಸ್. ಇಲ್ಲಿ ಮಿನಿಮಮ್ ಡಾಕ್ಯುಮೆಂಟೇಷನ್ಸ್ ಜೊತೆಗೆ ನೀವು ಲೋನ್ ತಗೋಬಹುದು. ಅಂಡ್ ಟ್ರಾನ್ಸ್ಪರೆನ್ಸಿ ಪ್ರೈಸಿಂಗ್ ಜೊತೆಗೆ ಇದು ಬರ್ತಾ ಇದೆ. ಯಾವುದೇ ಇಲ್ಲಿ ಹಿಡನ್ ಕಾಸ್ಟ್ ಆಗಲಿ ಹಿಡನ್ ಫೀಸ್ ಆಗಲಿ ಇಲ್ಲಿ ತಗೊಳೋದಿಲ್ಲ. ಓಕೆನಾ? ಸೊ ಕಂಪ್ಲೀಟ್ಲಿ ಸೆಕ್ಯೂರ್ ಪ್ರಾಸೆಸ್ ಇರುತ್ತೆ. ಯಾವುದೇ ಜಾಯ್ನಿಂಗ್ ಫೀಸ್ ಕೂಡ ಇಲ್ಲಿ ಇರೋದಿಲ್ಲ ಗೈಸ್. ಅಂಡ್ ಈ ಒಂದು ಅಪ್ಲಿಕೇಶನ್ ಅಲ್ಲಿ 30ಕ್ಕೂ ಹೆಚ್ಚು ಸಿಟೀಸ್ಗಳಲ್ಲಿ ಈ ಒಂದು ಆ್ಯಪ್ ಇಲ್ಲಿ ಸರ್ವಿಸ್ ಪ್ರೊವೈಡ್ ಮಾಡ್ತಾ ಇದೆ. ಇಲ್ಲಿ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದಾರೆ. ನೀವು 10,000 ರೂಪಾಯಿ ಲೋನ್ ತಗೊಂತೀರಾ ಅಂತಂದ್ರೆ 3 ತಿಂಗಳ ಸಲಗಿ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ 11.99% per annum ಹಾಕಿದ್ದಾರೆ. ಅಂಡ್ ಪ್ರೊಸೆಸಿಂಗ್ ಫೀಸ್ 0 ರೂಪೀಸ್ ಗೈಸ್. ಅಂಡ್ ಟೋಟಲ್ ಇಂಟ್ರೆಸ್ಟ್ 167 ರೂಪಾಯಿ. ಅಲ್ಲಿ ಲೋನ್ EMI 3,389 ರೂಪಾಯಿ. ಟೋಟಲ್ ಇಲ್ಲಿ APR ರೇಂಜ್ ಆಗೋದು 11.99% ಟೋಟಲ್ APR ರೇಂಜ್ ಆಗುತ್ತೆ. ನಂತರ ಇಲ್ಲಿ ಅಮೌಂಟ್ ಎಷ್ಟು ಡಿಸ್ಪೋಸ್ ಆಗುತ್ತೆ ಬ್ಯಾಂಕ್ ಅಕೌಂಟ್ಗೆ ಅಂದರೆ 10,000 ಡಿಸ್ಪೋಸ್ ಆಗುತ್ತೆ, ಅಥವಾ ಇಲ್ಲಿ ವ್ಯಾಲೆಟ್ಗೆ ಡಿಸ್ಪೋಸ್ ಆಗುತ್ತೆ. ಅದನ್ನು ನೀವು ಬ್ಯಾಂಕ್ ಅಕೌಂಟಿಗೆ ತಗೋಬಹುದು. ಅಂಡ್ ಇಲ್ಲಿ ಲೋನ್ ರೀಪೇಮೆಂಟ್ ಆಗೋದು ನೀವು ಎಷ್ಟು ಮಾಡಿರ್ತೀರಾ ಅಂತಂದ್ರೆ 10,167 ರೂಪಾಯಿ ನೀವು ಇಲ್ಲಿ ಲೋನ್ ರೀಪೇಮೆಂಟ್ ಅನ್ನ ಮಾಡಿರ್ತೀರಾ. ಅಂಡ್ 0% ಇಂಟ್ರೆಸ್ಟ್, ಏಕೆಂದರೆ 30 ದಿನವರೆಗೆ ಇಲ್ಲಲ್ವಾ, ಸೊ ಅದಕ್ಕೆ 0%. 30 ದಿನ ನೀವು ಯೂಸ್ ಮಾಡ್ಕೊಳ್ಳಿ, ನಂತರ ಪೇಮೆಂಟ್ ಅನ್ನ ಮಾಡ್ಕೊಂಡ್ಬಿಡಿ. ನಿಮಗೆ ಇಲ್ಲಿ ಯಾವುದೇ ಇಂಟ್ರೆಸ್ಟ್ ರೇಟ್ ಅನ್ನೋದಿರಲ್ಲ ಗೈಸ್. ಅಂಡ್ ಇಲ್ಲಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಗ್ಗೆ ಮಾತಾಡೋದಾದ್ರೆ, ನೀವು ಇಂಡಿಯನ್ ಆಗಿರಬೇಕು, ನಿಮ್ಮ ಏಜ್ ಇಲ್ಲಿ 18 ವರ್ಷ ಮೇಲ್ಪಟ್ಟಿರಬೇಕು. ಅಂಡ್ ಸ್ಟಡಿ ಮಂತ್ಲಿ ಇನ್ಕಮ್ ಸೋರ್ಸ್ ಇತ್ತು ಅಂದರೆ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅಂಡ್ ನೀವು ಸ್ಯಾಲರಿಡ್ ಪರ್ಸನ್ ಆಗಿದ್ರೆ, ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ನೀವು ಇಲ್ಲಿ ಈಸಿಲಿ ಲೋನ್ ತಗೊಬೋದಾಗಿದೆ. ಸ್ಯಾಲರಿಡ್ ಪರ್ಸನ್ಸ್ಗೆ ಮೇನ್ಲಿ ಇದು ಸಾಲನ ಪ್ರೊವೈಡ್ ಮಾಡುತ್ತೆ. ಅಂಡ್ ನಿಮ್ದು ಸ್ಯಾಲರಿ ಅರೌಂಡ್ 15 ರಿಂದ 20 ಸಾವಿರ ಇತ್ತು ಅನ್ಕೊಳ್ಳಿ, ನೀವು ಇಲ್ಲಿ ಈಸಿಲಿ ಲೋನ್ ತಗೋಬಹುದು. ಅಂಡ್ ಸಿವಿಲ್ ಇಲ್ಲಿ ಅರೌಂಡ್ 600+ ಇತ್ತು ಅಂತಂದ್ರೂ ಕೂಡ ನೀವು ಇಲ್ಲಿ ಎಲಿಜಿಬಲ್ ಆಗ್ತೀರಾ. ಅಂಡ್ ಇಲ್ಲಿ ಡಾಕ್ಯುಮೆಂಟ್ಸ್ ಇಲ್ಲಿ ನೋಡ್ತಾ ಇರಬಹುದು, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತೆ ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಪ್ರೊವೈಡ್ ಮಾಡಬೇಕು. 3 ತಿಂಗಳಿಂದ ಅಥವಾ 6 ತಿಂಗಳಿದ್ದು ITR ಅಥವಾ GST ಪೇಪರ್ ನೀವು ಇಲ್ಲಿ ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ. ಓಕೆ, ಸೊ ಇಲ್ಲಿ ವ್ಯಾಲೆಟ್ ಪ್ರೊಟೆಕ್ಷನ್ ಇನ್ಶೂರೆನ್ಸ್ ಸಿಗುತ್ತೆ, ಇನ್ಕಮ್ ಪ್ರೊಟೆಕ್ಷನ್ ಇನ್ಶೂರೆನ್ಸ್ ಸಿಗುತ್ತೆ, ಜೊತೆಗೆ ಪಾಕೆಟ್ ಇನ್ಶೂರೆನ್ಸ್ ಸಿಗುತ್ತೆ. ನಂತರ ಕ್ರಿಟಿಕಲ್ ಇಲ್ನೆಸ್ ಇನ್ಶೂರೆನ್ಸ್ ಕೂಡ ಸಿಗ್ತಾ ಇದೆ. ನಂತರ ಹೋಮ್ ಅಪ್ಲೈನ್ಸಸ್ ಇನ್ಶೂರೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಕೂಡ ನೀವು ಇಲ್ಲಿ ತಗೊಬಹುದು. ಓಕೆನಾ? ಸೊ ಇಲ್ಲಿ ಆಲ್ ಇನ್ ಒನ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಸ್ಟಾಶ್ ಫಿನ್ ಅಂತ. ಹೌದು, ಸ್ಟಾಶ್ ಫಿನ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಅಕಾರ ಕ್ಯಾಪಿಟಲ್ ಅಡ್ವೈಸರ್ಸ್ ಪ್ರೈವೇಟ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ. 3.8 ಸ್ಟಾರ್ಟಿಂಗ್ ಇದೆ. 3,55,000 ಯೂಸ್ ಇದೆ. 1 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತಾ ಇದ್ದಾರೆ ಈ ಒಂದು ಸ್ಟಾಶ್ ಫಿನ್ ಅಪ್ಲಿಕೇಶನ್. ಸೊ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಥವಾ ನೀವು ಪ್ಲೇ ಸ್ಟೋರ್ ಬಂದ್ಬಿಟ್ಟು ಇಲ್ಲಿ ನೀವು ಸರ್ಚ್ ಮಾಡ್ಕೊಳ್ಳಿ ಈ ಒಂದು ಅಪ್ಲಿಕೇಶನ್ ಸ್ಟಾಶ್ ಫಿನ್ ಅಂತ ಹೇಳ್ಬಿಟ್ಟು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಇಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಕೇಳುತ್ತೆ, ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಳ್ಳಿ. ನಂತರ OTP ಬರುತ್ತೆ. OTP ಆಗ್ಬಿಟ್ಟು ನೀವು ಇಲ್ಲಿ ವೆರಿಫೈ ಮಾಡ್ಕೊಂಡು ಮೊಬೈಲ್ ನಂಬರ್ನ ರಿಜಿಸ್ಟ್ರೇಷನ್ ಇಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳಿ ಗೈಸ್. ಸೊ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿ ತಕ್ಷಣ ಈ ರೀತಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇಲ್ಲಿ 5 ಲಕ್ಷ ರೂಪಾಯಿವರೆಗೆ ಸಾಲ ಸಿಗ್ತಾ ಇದೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಇಲ್ಲಿ ಅಪ್ಲೈ ನೋ ಅಂತ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ 2 ಸ್ಟೆಪ್ಸ್ ಅಲ್ಲೇ ನೀವು ಅಪ್ಲೈ ಮಾಡ್ಕೋಬಹುದು. ಫಸ್ಟ್ ಫುಲ್ ನೇಮ್ ಹಾಕಿ, ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಆಗಿದೆಯೋ ಅದೇ ಫುಲ್ ನೇಮ್ ಹಾಕಿ, ನಂತರ ಪ್ಯಾನ್ ಕಾರ್ಡ್ ನಂಬರ್ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅದಾದ ನಂತರ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡ್ಲಿಕ್ಕೆ ಕೇಳುತ್ತೆ. ಫಸ್ಟ್ ಬೇಸಿಕ್ ಡೀಟೇಲ್ಸ್ ಕೇಳುತ್ತೆ. ಸೊ ಬೇಸಿಕ್ ಡೀಟೇಲ್ಸ್ ಅನ್ನ ಪ್ರೊವೈಡ್ ಮಾಡಿ. ನಂತರ ಪ್ರೊಫೆಷನಲ್ ಡೀಟೇಲ್ಸ್ ಕೇಳುತ್ತೆ. ಸೊ ಪ್ರೊಫೆಷನಲ್ ಡೀಟೇಲ್ಸ್ ಅನ್ನ ಪ್ರೊವೈಡ್ ಮಾಡಿ, ಅಂದ್ರೆ ನೀವು ಎಲ್ಲಿ ವರ್ಕ್ ಮಾಡ್ತಿದ್ದೀರಾ, ಯಾವ ಒಂದು ಕಂಪನಿನಲ್ಲಿ, ಮತ್ತೆ ಡೆಸಿಗ್ನೇಷನ್, ಮತ್ತೆ ನಿಮ್ದು ಎಷ್ಟು ಸ್ಯಾಲರಿ
ಸ್ಯಾಲರಿ ಇದೆ ಎಲ್ಲನೂ ಕೇಳುತ್ತೆ. ಅದನ್ನೆಲ್ಲ ಪ್ರೊವೈಡ್ ಮಾಡಿದ ತಕ್ಷಣ ನಂತರ ಕಂಟಿನ್ಯೂ ಮಾಡ್ಕೊಳ್ಳಿ. ಇಲ್ಲಿ KYC ನ ಕಂಪ್ಲೀಟ್ ಮಾಡಲಿಕ್ಕೆ ಕೇಳುತ್ತೆ. ಫಸ್ಟ್ ಆಧಾರ್ ಕಾರ್ಡ್ನ ಪ್ರೊವೈಡ್ ಮಾಡಿಬಿಟ್ಟು KYC ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಂತರ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಏನಾದರೂ ಕೇಳಿದ್ರೆ ಅಥವಾ ಇಲ್ಲಿ ಫೋಟೋ ಕಾಪಿಗಳಿದ್ರೆ ಅದನ್ನ ನೀವು ಕೊಡಬೇಕಾಗಿರುತ್ತೆ. ನಂತರ ಇಲ್ಲಿ ಸ್ಯಾಲರಿ ಅಕೌಂಟ್ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳುತ್ತೆ, 3 ತಿಂಗಳಿದ್ದು ಅಥವಾ 6 ತಿಂಗಳಿದ್ದು ಅದನ್ನ ಪ್ರೊವೈಡ್ ಮಾಡಿ. ಅದಾದ ನಂತರ ನೀವು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾದ್ಮೇಲೆ ನೀವು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಅನ್ನ ಕೊಡಬೇಕು. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೊಟ್ಟಿದ್ದಾದ್ಮೇಲೆ ನಿಮಗೆ ಇಲ್ಲಿ ಆಫರ್ ಅನ್ನೋದು ಬರುತ್ತೆ. ಆಫರ್ ಅನ್ನ ನೀವು ಕಸ್ಟಮೈಸ್ ಮಾಡಿಕೊಂಡು ಇನ್ಸ್ಟೆಂಟ್ ಆಗಿ ವಿತಿನ್ 2 ಮಿನಿಟ್ಸ್ ಅಲ್ಲೇ ನೀವು ಲೋನ್ ತಗೋಬಹುದು. ವ್ಯಾಲೆಟ್ ಅಲ್ಲಿ ಇರುತ್ತೆ, ಅದನ್ನ ನೀವು ಯೂಸ್ ಮಾಡ್ಕೋಬಹುದು ನೀವು ಬಿಲ್ ಪೇಮೆಂಟ್ಸ್ ಮಾಡಲಿಕ್ಕೆ. ನಂತರ ನೀವು ಅದನ್ನ ಬ್ಯಾಂಕ್ ಅಕೌಂಟ್ಗೂ ಕೂಡ ತಗೋಬಹುದು. ಓಕೆನಾ? ಸೊ ಅಪ್ಲಿಕೇಶನ್ ಯಾವುದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ವಾ, ಸ್ಟಾಶ್ವಿನ್ ಅಂತ ಹೇಳ್ಬಿಟ್ಟು. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಅಥವಾ ನೀವು ಪ್ಲೇಸ್ಟೋರ್ ಬಂದ್ಬಿಟ್ಟು ಸ್ಟಾಶ್ವಿನ್ ಅಂತ ಸರ್ಚ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ನೋಡ್ಲಿಕ್ಕೆ ಸಿಗುತ್ತೆ, ನೀವು ಮುಂದಿನ ಪ್ರಾಸೆಸ್ ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಅಂಡ್ ಇನ್ ಕೇಸ್ ನಿಮಗೆ ಸ್ಟಾಶ್ವಿನ್ ಅಲ್ಲಿ ಅಪ್ಲೈ ಮಾಡ್ಕೊಂಡ್ರೆ ನಿಮಗೆ ಸಿಕ್ಕಿಲ್ಲ ಅನ್ಕೊಳ್ಳಿ, ನಿಮಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದರಷ್ಟು ಟ್ರೂ ಬ್ಯಾಲೆನ್ಸ್. ಹೌದು ಗೈಸ್, ಟ್ರೂ ಬ್ಯಾಲೆನ್ಸ್ ನನ್ನ ಒಂದು ಫೇವರೇಟ್ ಅಪ್ಲಿಕೇಶನ್. ನಿಮಗೂ ಕೂಡ ಇಲ್ಲಿಂದ ಸಾಲ ಸಿಗುತ್ತೆ, 101% ಸಾಲ ಸಿಗುತ್ತೆ. ಇಲ್ಲಿ 2 ಲಕ್ಷ ರೂಪಾಯಿವರೆಗೆ ಇವಾಗ ಕ್ಯಾಶ್ ಲೋನ್ ಕೊಡ್ತಾ ಇದ್ದಾರೆ ಎಲ್ರಿಗೂ ಕೂಡ. ಸ್ಯಾಲರಿಡ್ ಪರ್ಸನ್, ಸೆಲ್ಫ್ ಎಂಪ್ಲಾಯ್ಡ್, ಈವನ್ ಇಲ್ಲಿ ಹೌಸ್ ವೈಫ್ ಮತ್ತೆ ಸ್ಟೂಡೆಂಟ್ಸ್ಗೂ ಕೂಡ ಸಾಲ ಪ್ರೊವೈಡ್ ಮಾಡ್ತಾ ಇದ್ದಾರೆ ಟ್ರೂ ಬ್ಯಾಲೆನ್ಸ್ ಅವರು. ಸೊ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಕೊಳ್ಳಿ, 101% ಸಾಲ ಸಿಗುತ್ತೆ. 2 ಲಕ್ಷ ಕ್ಯಾಶ್ ಲೋನ್ ಮತ್ತೆ 1 ಲಕ್ಷ ಲೆವೆಲ್ ಅಪ್ ಲೋನ್ ಕೂಡ ಸಿಗ್ತಾ ಇದೆ. ನಾನು ಆಲ್ರೆಡಿ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ ಟ್ರೂ ಬ್ಯಾಲೆನ್ಸ್ ಅಲ್ಲಿ ಯಾವ ರೀತಿಯಾಗಿ ಲೋನ್ ಅಪ್ಲೈ ಮಾಡಬೇಕು ಅಂತ. ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೊಳ್ಳಿ, ನಿಮಗೆ ಲೋನ್ ಸಿಗುತ್ತೆ. ಓಕೆನಾ? ಸೊ ಯಾಕೆ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.